ಹಾಯ್ ಹಲೋ ಗೈಸ್ ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿಲ್ಲ, ಬೆಟರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವಾಗ ಆ್ಯಕ್ಚುಲಿ ಅಪ್ಪಿ ಮದುವೆ ಹಳದಿ ಶಾಸ್ತ್ರ ನಡೀತಾ ಇದೆ. ಈಗ ಇನ್ನೇನು ಅಲ್ಲಿಗೆ ಹೋಗಬೇಕು. ಸೊ ಅಮ್ಮ ನಾನು ಇಬ್ಬರು ಕೂಡ ರೆಡಿ ಆಗಿದ್ದೀವಿ. ಸೊ ಹಳದಿ ಶಾಸ್ತ್ರಕ್ಕೆ ಆ್ಯಕ್ಚುಲಿ ಅವರು ಹಳದಿ ಸ್ಯಾರಿ ಈ ಥರ ಕೊಟ್ಟಿದ್ದಾರೆ. ಸೊ ಔಟ್ಲುಕ್ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹಾಗೆ ಇದು ನಿನ್ನೆ ಇಯರಿಂಗ್ಸ್ ಕಲೆಕ್ಷನಲ್ಲಿ ಮಾಡಿದ್ದೆ. ಸೊ ಇದು ಸಿಂಪಲ್ಲಾಗಿರುತ್ತೆ ಅಂತ ಹೇಳಿ ಸೊ ಅದೇ ಇಯರಿಂಗ್ಸ್ ಹಾಕ್ಕೊಂಡು ಸೊ ನಂದು ಬ್ಯಾಂಗಲ್ ಹಾಕ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ಇನ್ನೇನು ಅಮ್ಮ ಕೂಡ ರೆಡಿ ಆಗಿದ್ದಾರೆ. ಹಳದಿ ಶಾಸ್ತ್ರ ಆ್ಯಕ್ಚುಲಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಈಗಷ್ಟೇ ಕಾಲ್ ಮಾಡಿದರು. ಈಗ ಇನ್ನೇನು ಹೊರಡಬೇಕು. ಸೊ ಬನ್ನಿ, ಎಲ್ಲಿದೆ ಏನು ಅಂತ ಎಕ್ಸಾಕ್ಟ್ ಲೊಕೇಶನ್ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಯಾವ ಲೊಕೇಶನು ಏನು ಅಂತ ಹೇಳ್ತೀನಿ. ನಡೀತಾ ಇರೋದು ಬಂದು ಆ್ಯಕ್ಚುಲಿ ಹುಡುಗಿ ಮನೇಲಿ. ಆಯ್ತಮ್ಮ ಹಾಕ್ಲಾ? ಅಮ್ಮನೂ ಆ್ಯಕ್ಚುಲಿ ಅವರೇ ಹಳದಿ ಶಾಸ್ತ್ರಕ್ಕೆ ಅದೊಂದು ಸ್ಯಾರಿ. ಸೊ ಅದೇ ಸ್ಯಾರಿ ಅವರು ಹಾಕ್ಕೊಂಡಿರೋದು. ಸೊ ಕಲರ್ ಸ್ವಲ್ಪ ಚೇಂಜು. ನಮ್ಮದು ಒಂಥರ ಇದು ಮ್ಯಾಂಗೋ ಕಲರ್ ಇದೆ, ಬಟ್ ಬ್ಲಾಗಲ್ಲಿ ಇದು ಎಲ್ಲೋ ಥರ ಕಾಣಿಸ್ತಾ ಇದೆ. ಅಮ್ಮಂದು ಮೆಂತ್ಯ ಕಲರು, ಬಟ್ ಅದು ಅದೇ ಥರ ಕಾಣಿಸ್ತಾ ಇದೆ. ಇದ್ರದ್ದು ಬ್ಲೌಸ್ ಬಂದು ಆ್ಯಕ್ಚುಲಿ ಅದ್ರದ್ದಲ್ಲ, ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿರೋದು. ಏನ ಲೋಕಿ ಕೈಲಿ ಕೊಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ. ಇನ್ನೇನು ನಾವು ಕೂಡ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಹೊರಡ್ತಾ ಆ್ಯಕ್ಚುಲಿ ಋತ್ವಿಕ್ ಮಿರರಲ್ಲಿ ಅವ್ರ ಅಪ್ಪನ ಆಡ್ಕೊಳ್ತಾ ಇದ್ದಾನೆ. ಸೊ ಅವ್ರ ಅಪ್ಪ ಮಿರರಲ್ಲಿ ನೋಡ್ತಾ ಇದ್ದ ಅಂಥೇಳಿ ಅವನು ನೋಡಿ ಮೂತಿ ಹಿಂಗೆಲ್ಲ ಆಡ್ಕೊಳ್ತಾ ಇದ್ದಾನೆ. ಇನ್ನಿಬ್ಬರು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಅಲ್ಲಿಂದ ನಾವು ಹೊರಡೋಷ್ಟರಲ್ಲೇ ಆಲ್ಮೋಸ್ಟ್ ಮನೆ ಬಿಟ್ಟಾಗ 4:30 ಆಗಿಬಿಟ್ಟಿತ್ತು. ಬಿಸಿಲು ನೋಡ್ತಾ ಇರ್ಬೋದು, ಈಗ ಕಡಿಮೆ ಆಗ್ತಾಯಿದೆ, ತುಂಬ ಬಿಸಿಲಿತ್ತು. ಫೈನಲಿ ಅಲ್ಲಿಗೂ ಕೂಡ ರೀಚ್ ಆದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಆ್ಯಕ್ಚುಲಿ ಜನ ಜಾಸ್ತಿ ಇದ್ದರು ಅಂಥೇಳಿ 2 ಕಾರ್ ಬುಕ್ ಮಾಡಿಕೊಂಡು ಅವರೊಂದು ಕಾರಲ್ಲಿ ಹೋದರು. ನಮ್ಮ ಕಾರಲ್ಲೂ ತುಂಬ ರಶ್ ಆಗಿಬಿಟ್ಟಿದ್ರು. ಏನಾದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇನ್ನು ಬೇಗ ಹೋಗೋಣ ಅಂದ್ಕೊಂಡ್ವಿ. ಟೈಮ್ ಆಗಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಹೆಂಗೋ ಲೇಟ್ ಆಗಿತ್ತು. ನಾವು ಹೋಗೋಷ್ಟರಲ್ಲಿ 6 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಹುಡುಗಿ ಮನೆಗೂ ಬಂದು ಹೋಗಿದ ತಕ್ಷಣ ಎಲ್ರಿಗೂ ಕೂಡ ಜ್ಯೂಸು ನೀರು ಕೊಟ್ಟರು. ಇನ್ನು ನಾವೆಲ್ಲರೂ ಜ್ಯೂಸು ನೀರು ಕುಡಿದು ಅವರು ಕೂಡ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ರು. ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಹಳದಿ ಶಾಸ್ತ್ರಕ್ಕೆ ನೋಡಿ ಹಿಂಗೆ ರೆಡಿ ಮಾಡಿದರು. ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಹುಡುಗಿನ ಕೂರಿಸೋದು 2 ಟ್ರೇ ತರಿಸಿದ್ರದು. ಸೊ ಅಲ್ಲಿ ಜಾಗ ಚಿಕ್ಕದಾಗಿತ್ತು ಅಂಥೇಳಿ ಒಂದೇ ಇಟ್ಟಿದ್ರು. ನಾವೆಲ್ಲ 2 ಇಟ್ಟಿದ್ರೆ ಚೆನ್ನಾಗಿರೋದು, 1 ಇಟ್ಬಿಟ್ಟಿದ್ದಾರೆ ಅಂಥೇಳಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಹುಡುಗಿನ ಆ ಕಡೆ ಹಿಂದೆಗಡೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಬರೋಣ ಅಂತ ಕರ್ಕೊಂಡೋಗಿದ್ರು. ಇನ್ನು ನಾನು ಫೋನ್ ತೊಗೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂಥೇಳಿ ಎಲ್ಲರೂ ನಗಾಡ್ತಿದ್ರು. ಅದರಲ್ಲೂ ನಮ್ಮ ಅಕ್ಕನ ಗಂಡ ಅಂತೂ ಮುಖ ಮುಚ್ಕೊಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಆದರೂ ನಾನು ನಿಮ್ಮದೇ ತೆಗಿತೀನಿ ಅಂತೇಳಿ ತೆಗಿತಾ ಇದ್ದೆ. ಇನ್ನು ಓತ್ಲ ಹೊಡ್ಕೊಂಡು ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗೋಗಿತ್ತು. ಇನ್ನು ಹುಡುಗಿನೂ ಕೂಡ ಎಲ್ಲ ಫೋಟೋಸ್ ತೊಗೊಂಡು ಬಂದರು. ಇನ್ನು ಬಂದಮೇಲೆ ಮತ್ತೆ ಇಲ್ಲೂ ಕೂಡ ಒಂದು ಸ್ವಲ್ಪ ಫೋಟೋಸ್ ತೆಗ್ಸೋಣ ಅಂಥೇಳಿ ತೆಗೆಸ್ಕೊಳ್ತಾಯಿದ್ರು. ಇದು ಆ್ಯಕ್ಚುಲಿ ಸೊ ವೈಟ್ ಡ್ರೆಸ್ಸು ಮತ್ತು ಹುಡುಗಿಗೂ ವೈಟ್ ಗಾಗ್ರಾ ಮತ್ತು ಹುಡುಗನಿಗೂ ವೈಟ್ ಪೈಜಾಮ ಥರ ಅವರೇ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಹೊಲಿಸ್ಕೊಂಡಿದ್ರು. ಇನ್ನು ಹೊಲಿಸ್ಕೊಂಡು ಅವರು ಫೋಟೋಸ್ ಎಲ್ಲ ತಗೊಂಡು ಯೂಸ್ ಆ್ಯಂಡ್ ಥ್ರೋ ಪರ್ಪಸ್ಸಿಗಷ್ಟೇ ಇದನ್ನು ಮಾಡ್ಕೊಂಡಿದ್ರು. ಅರಿಶಿನ ಇಡೋದಕ್ಕೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಲೇಟ್ ಆಗಿದ್ರು, ಯಾರೂ ಬಂದಿಲ್ಲ. ಇನ್ನು ಅಮ್ಮನೇ ಹೋದರು ಫಸ್ಟು. ಸೊ ದೊಡ್ಡವ್ರು ಇದ್ದಿದ್ದು ಅವರೇ ಅಲ್ವಾ, ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ರೆ ಅವರು ಬರ್ತಾರೆ ಅಂತ ಹೇಳಿ ಅಮ್ಮನೇ ಅರಿಶಿನ ಎಲ್ಲ ಇಡೋಕ್ಕೆ ಹೋಗ್ತಾಯಿದ್ರು. ಇನ್ನು ವೈಟ್ ಡ್ರೆಸ್ ಆಗಿರೋದ್ರಿಂದ ಫಸ್ಟೆಲ್ಲ ಆ ಥರ ಎಲ್ಲ ಏನಿರಲಿಲ್ಲ. ಯೆಲ್ಲೋ ಕಲರ್ ಡ್ರೆಸ್ಸಲ್ಲೇ ಹಾಕ್ಕೊಂಡು ಅದನ್ನು ತಿರ್ಗಾ ರೀಯೂಸ್ ಮಾಡೋ ಥರ ಇರ್ತಿತ್ತು. ಬಟ್ ಈಗ ಇದು ವೈಟ್ ಕಲರು, ಅದು ಯೂಸ್ ಆ್ಯಂಡ್ ಥ್ರೋ ಅಂತ ಗೊತ್ತಾಗಿರಲಿಲ್ಲ. ಆದರೂ ಅಮ್ಮ ಸ್ವಲ್ಪ ಹಚ್ತಾಯಿದ್ರು. ಇನ್ನು ಮತ್ತೆ ಅದು ಹೆಂಗಿದ್ರು ಯೂಸ್ ಆ್ಯಂಡ್ ಥ್ರೋನೇ ಅಲ್ವಾ, ಹಾಗಾಗಿ ಹಚ್ಚು ಅಂತ ಹೇಳಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಹಚ್ತಾಯಿದ್ರು. ಆಗೆಲ್ಲ ಈ ಥರ ಫೋಟೋಶೂಟ್ ಇರಲಿಲ್ಲ. ಬಟ್ ಈಗೆಲ್ಲ ಇದೆಲ್ಲ ಟ್ರೆಂಡ್ ಆಗಿದೆ ಈ ಥರ ಫೋಟೋಶೂಟ್ಸು. ಬಟ್ ಅದನ್ನ ನಾವೇನು ಇವಾಗ ಇಬ್ಬರನ್ನೂ ಒಂದೇ ಚೇರಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಕೂತಿರೋದು. ಸೊ 2 ಚೇರ್ ಇದ್ದಿದ್ರೆ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರೋದು. ಒಂದರಲ್ಲೇ ಅಕ್ಕಪಕ್ಕ ಅಡ್ಜಸ್ಟ್ ಮಾಡಿಕೊಂಡು ಫಸ್ಟು ಕೂರಿಸಿದ್ದು. ಆಮೇಲೆ ಅದು ಆಗಿರಲಿಲ್ಲ. ಸೊ ನೋಡೋಕ್ಕೂ ಅದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂಥೇಳಿ ಅದೇನು ಕೆಳಗಡೆ ಲೋಟಸ್ ಥರ ಡಿಸೈನ್ ಬರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಇಬ್ಬರಿಗೂ ಸಪ್ರೇಟ್ ಚೇರ್ ಹಾಕಿ ಮಾಮೂಲಿ ನೆಲದ ಮೇಲೇ ಕೂರಿಸಿ ಈ ರೀತಿ ಅರಿಶಿನ ಶಾಸ್ತ್ರ ಮಾಡ್ಕೊಂಡು ಬಂದರು.
ಇನ್ನು ಅಲ್ಲಿ ಒಬ್ಬರೊಬ್ಬರೇ ಮಾಡೋಣ ಅಂತ ಹೇಳಿ ಒಬ್ರಿಗೊಬ್ರು ಕಾಲು ಕೂಡ ಎಳೀತಾ ಇದ್ವಿ. ಯಾಕಂತ ಹೇಳಿದ್ರೆ ಈಗ ಸ್ವಲ್ಪ ಹಚ್ಚೋಕ್ಕೆ ಚೆನ್ನಾಗಿ ಕಾಣಲ್ಲ ಹಚ್ಚಿರಿ ಅಂತ, ಇನ್ನು ಇಷ್ಟೊಂದೆಲ್ಲ ಬೇಡ ಅಂತೇಳಿ ಅವರು ಕೂಡ ನಗಾಡ್ತಾಯಿದ್ರು. ಆದರೂ ಇದು ಫಸ್ಟ್ ಟೈಮ್ ಇನ್ನು ಹಚ್ಚಲ್ಲ. ಸೊ ಇದೆಲ್ಲ ಆಮೇಲೆ ಸಿಗಲ್ಲ ಮೊಮೆಂಟ್ಸು ಎಂಜಾಯ್ ಮಾಡೋದಕ್ಕೆ ಅಂಥೇಳಿ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಹಚ್ಚಿದ್ರು. ಇನ್ನು ಅರಿಶಿನ ಎಲ್ಲ ಹಚ್ಚಾದಮೇಲೆ ಹುಡುಗ ಹುಡುಗಿಗೆ ಎಲೆ ಅಡಿಕೆ ಕೊಟ್ಟು ಅವ್ರಿಗೂ ಕೂಡ ಆರತಿ ತೆಗೆದು ಮತ್ತೆ ಅದೇ ಎಲೆ ಅಡಿಕೆ ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊತಾರೆ. ಇನ್ನು ಹುಡುಗಿ ಮನೆ ಇದ್ದಿದ್ದು ಅರಸೀಕೆರೆಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಬ್ಯಾಡ್ರಹಳ್ಳಿ ಅಂತ ಬರುತ್ತೆ. ಸೊ ಬ್ಯಾಡ್ರಹಳ್ಳಿ ಊರಲ್ಲೇ ಮನೆ ಮುಂದೆ ಅರಿಶಿನ ಶಾಸ್ತ್ರ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಚೌಟ್ರಿಲೂ ಕೂಡ ಮಾಡ್ತೀವಿ, ಬಟ್ ನಾನು ಆಗಲೇ ಹೇಳ್ದಂಗೆ ಮುಂಚೆ ಇದೆಲ್ಲ ಇರಲಿಲ್ಲ, ಈಗ ಇದೆಲ್ಲ ಇರೋದು. ಬಟ್ ನಮ್ಮ ಮದುವೆಲೆಲ್ಲ ಅವಾಗಿನ್ನೂ ಹೊಸದು ಅಥವಾ ಇರಲಿಲ್ವೋ ಒಂದು ಗೊತ್ತಿಲ್ಲ, ಈಗಂತೂ ಈ ಥರ ಎಲ್ಲ ನಡೀತಾ ಇದೆ. ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆ ಡಿಸೈನ್ಸ್ ಎಲ್ಲ ಅಲ್ಲಿ ಇದೆಯಲ್ಲ, ಅದೆಲ್ಲ ನಾವು ಅಂದ್ಕೊಂಡಿದ್ದ ಥರ ಡೆಕೋರೇಟ್ ಆಗಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರೋದು. ಆದರೆ ಅದು ಜಾಗ ಅಲ್ಲಿ ಅಷ್ಟು ಆಗಲಿಲ್ಲ, ತುಂಬ ಕಂಜೆಸ್ಟೆಡ್ ಆಗಿತ್ತು. ಹಂಗಾಗಿ ಎಲ್ಲ ಇಟ್ಟು ಮಾಡಲಿಕ್ಕಾಗಿರಲಿಲ್ಲ. ಇನ್ನು ಇವ್ರು ಬಂದು ನಮ್ಮ ಈಗ ಹುಡುಗನ ಚಿಕ್ಕಮ್ಮ, ಇವರು ಸ್ವಂತ ಚಿಕ್ಕಮ್ಮ, ಅವರು ಕೂಡ ಅರಿಶಿನ ಎಲ್ಲ ಹಚ್ತಾಯಿದ್ರು. ಹಚ್ಚಬೇಕಾದ್ರೆ ಸ್ವಲ್ಪ ಕಣ್ಣಿಗೂ ಹೋಗ್ಬಿಡ್ತು. ಮತ್ತು ಇನ್ನೊಂದ್ಸಲ ಎಲ್ಲ ಒರೆಸ್ಕೊಂಡು ಮತ್ತು ಅವ್ರಿಗೂ ಆರತಿ ಎಲ್ಲ ಇಟ್ಟರು. ಆಮೇಲೆ ಅದು ಅರಿಶಿನ ಕಣ್ಣಿಗೆ ಹೋಗ್ಬಿಟ್ರೆ ನೈಟೆಲ್ಲ ತುಂಬ ಕೆಂಪಗಾಗ್ಬಿಡುತ್ತಲ್ಲ ಕಣ್ಣು, ಹಾಗಾಗಿ ಅದೆಲ್ಲ ಒರೆಸ್ಕೊಂಡು ಮತ್ತು ಆಮೇಲೆ ಇನ್ನೊಂದ್ಸಲ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಇಟ್ಲು. ಇನ್ನು ಇವ್ರು ಬಂದು ಲೋಕಿಯವರ ಅಕ್ಕ, ಅವರು ಕೂಡ ಮುಗಿಸಿದ್ರು. ಫಸ್ಟು ಗಂಡಿನ ಕಡೆಯವರೇ ನಾವೇ ಇಡ್ತಾಯಿದ್ವಿ, ಹೆಣ್ಣಿನ ಕಡೆಯವ್ರ ಮನೆಯವ್ರು ಏನು ಇಟ್ಟಿರಲಿಲ್ಲ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವನಿಗೆ ನಾನು ಆಗಲೇ ಹೇಳ್ದಂಗೆ ಡ್ರೆಸ್ಸಲ್ಲಿ ಅರಿಶಿನ ಹಚ್ಚಕ್ಕೆ ಆಗ್ತಿರ್ಲಿಲ್ಲ ಅಂಥೇಳಿ ತೆಗ್ಸಿದ್ರು. ಮತ್ತು ಬೇಡ ನಾನು ಹಾಕೋತೀನಿ ಅಂತ ಅವನು ಹಾಕ್ಕೊಂಡೆ, ಯಾಕೆಂದರೆ ಯೂಸ್ ಆ್ಯಂಡ್ ಥ್ರೋ ಡ್ರೆಸ್ ಅಲ್ವಾ, ನೀವು ಅದ್ರ ಮೇಲೆ ಹಚ್ಚಿ ಅಂತ. ಬಟ್ ನಮ್ಮ ಊರಲ್ಲೆಲ್ಲ ನಮ್ಮ ಕಡೆ ದೊಡ್ಡವರೆಲ್ಲ ಗೊತ್ತಲ್ಲ, ಇಲ್ಲ ಬಿಚ್ಚು ಬೆನ್ನಿಗೆಲ್ಲ ಹಾಕಬೇಕು ಅಂಥೇಳಿ ಅದೆಲ್ಲ ತೆಗ್ಸಿ ಅರಿಶಿನ ಹಚ್ಚಿದ್ರು. ಟೈಮ್ ಬಂದು ಆಲ್ಮೋಸ್ಟ್ ಈಗ ಒಂದು 8-8:30 ಆಗಿತ್ತು. ಅಷ್ಟು ಕತ್ತಲಾಗಿತ್ತು. ಫೋಟೋಶೂಟ್ ಮಾಡಿಸೋದಕ್ಕೆ ಆಗಲೇ ಇಲ್ಲ ತುಂಬ ಚೆನ್ನಾಗಿ. ಅವರು ಕೂಡ ಹೇಳ್ತಾಯಿದ್ರು, ನೈಟ್ ಫೋಟೋ ಸ್ಟಾರ್ಟ್ ಮಾಡಿದ್ದೀರಾ, ಸೊ ಇದಷ್ಟು ಚೆನ್ನಾಗಿ ಬರಲ್ಲ ನಿಮಗೆ, ಡೇ ಮಾಡಬೇಕು. ನಾನು ಮಾರ್ನಿಂಗೇ ಹೇಳಿದ್ದೆ ನಿಮಗೆ 3 o'clock ಬನ್ನಿ ಅಂತ, ನೀವು ಇಷ್ಟು ಲೇಟ್ ಮಾಡಿದ್ರಿ ಅಂತ ಅವರು ಹೇಳ್ತಾಯಿದ್ರು. ಬಟ್ ಅವರು ಟೈಮ್ ಆಗಲಿಲ್ಲ, ಎಷ್ಟು ಬೇಗ ಮಾಡಿದ್ರು ಲೇಟೇ ಮಾಡಿದ್ರು. ಇವಾಗ ಹಚ್ತಾ ಇರೋದು ಬಂದು ಹುಡುಗನ ತಂಗಿ, ಅಂದರೆ ತಂಗಿ ಮತ್ತು ಅವ್ರ ಭಾವ, ಅವ್ರ ಅತ್ತಿಗೆಗೆ ಅಣ್ಣಂಗೆ ಅವರು ಕೂಡ ಅರಿಶಿನ ಎಲ್ಲ ಹಚ್ತಾ ಇದ್ದಾರೆ. ಇನ್ನು ಹಾಗೆ ನಾವು ಒಂದು ಕಾನ್ಸೆಪ್ಟಲ್ಲಿ ಎಲ್ಲರೂ ಕೂಡ ಹಳದಿ ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ನಾವೆಲ್ಲ ಸೀರೆ ಹಾಕ್ಕೊಂಡಿದ್ವಿ. ಒಂದು 4 ಜನ ಹುಡುಗಿರು ಮಾತ್ರ ಈ ಥರ ಚೂಡಿದಾರ್ ಹಾಕ್ಕೊಂಡಿದ್ದಾರೆ, ನೋಡ್ತಿರ್ಬೋದು. ಅವರೆಲ್ಲ ಒಂದೇ ಥರ ಅಕ್ಕ ತಂಗಿದಿರೋ. ಇನ್ನು ದೊಡ್ಡವ್ರಿಗೆಲ್ಲ ಸ್ಯಾರೀಸ್ ಹಾಕ್ಕೊಂಡಿದ್ರು. ನಮ್ಮ ಸ್ಯಾರಿ ಆ್ಯಕ್ಚುಲಿ ಇದ್ದಿದ್ದದು ಮ್ಯಾಂಗೋ ಕಲರು, ಬಟ್ ಯೆಲ್ಲೋ ಕಲರ್ ಥರ ಕಾಣಿಸ್ತಿತ್ತು. ಬಟ್ ಅದು ಎಲ್ಲೋ ಅಲ್ಲ, ಮ್ಯಾಂಗೋ ಕಲರಲ್ಲಿ ಇದ್ದಿದ್ದು. ಎಲ್ಲರೂ ಒಂದೇ ಥರ ಹಾಕ್ಕೊಂಡಿದ್ವಿ. ಸಿಂಪಲ್ಲಾಗಿತ್ತು, ವೆಯ್ಟ್ಲೆಸ್ಸು ಸ್ಯಾರಿ ಕೂಡ. ಅದೇನು ಅಂತ ರಿಸ್ಕಿಯಾಗಿ ಏನಿರಲಿಲ್ಲ, ಬಟ್ ವೆಯ್ಟ್ಲೆಸ್ಸಲ್ಲಿ ತುಂಬ ಚೆನ್ನಾಗಿತ್ತು ಗೈಸ್. ಇನ್ನು ಅವರು ಕೂಡ ಮುಗಿಸಾದ್ಮೇಲೆ ಈಗ ಹೊಸ ಹೆಣ್ಣು ಗಂಡು ಅವರು ಹಚ್ತಾ ಇದ್ದಾರೆ. ಅವ್ರು ಬಂದು ಅವ್ರ ರಿಲೇಷನ್ಸೇ. ಸೊ ಅವರೆಲ್ಲ ಹಚ್ಚಾದಮೇಲೆ ನಾವು ಕೂಡ ಹಚ್ಚೋಣ ಅಂಥೇಳಿ ಹೊರಟ್ವಿ. ಪಾಪುಗೆ ಊಟ ಮಾಡಿಸ್ಬೇಕಾಗಿತ್ತು, ಹಂಗಾಗಿ ನಾವು ಹಚ್ಬಿಡೋಣ ಬೇಗ ಅಂಥೇಳಿ ನಾನು ಲೋಕಿ ಹೊರಟ್ವಿ. ಪಾಪುಗೆ ಊಟ ಮಾಡಿಸೋದಕ್ಕೆ ಲೇಟಾಗಿತ್ತು. ಅಲ್ಲಿ ಕರೆಂಟು ಕೂಡ ಇರಲಿಲ್ಲ. ಹಳ್ಳಿ ಕಡೆ ನಿಮಗೆಲ್ಲ ಫೆಸಿಲಿಟೀಸೇ ಗೊತ್ತೇ ಇರುತ್ತೆ. ಆದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅವ್ರೊಂದು ಸ್ವಲ್ಪ ಲೈಟ್ ಎಫೆಕ್ಟಿವ್ದು ಹಾಕ್ಸ್ಕೊಂಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು, ಹಾಕ್ಸಿರ್ಲಿಲ್ಲ. ಹಂಗಾಗಿ ಅಲ್ಲೂ ಕೂಡ ಸ್ವಲ್ಪ ಲೇಟಾಯಿತು. ಇನ್ನು ಹುಡುಗಿ ಮನೆ ಬಂದು ನಾನು ಆಗಲೇ ಹೇಳ್ದಂಗೆ ಬ್ಯಾಡ್ರಹಳ್ಳಿ ಹತ್ರ ಒಂದು ಹಳ್ಳಿ, ಬ್ಯಾಡ್ರಹಳ್ಳಿನೇ, ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಬೇಕಷ್ಟೆ. ಮದುವೆ ಇರೋದು ಬಂದು ಶನಿವಾರ ಭಾನುವಾರ. ಸೊ ಶನಿವಾರ ಚಪ್ಪರ ಹಾಕಬಾರ್ದು ಅಂಥೇಳಿ ನಾಳೆನೇ ಅಂದರೆ ಶುಕ್ರವಾರ ಚಪ್ಪರ ಹಾಕ್ತಾಯಿದ್ದಾರೆ. ಶನಿವಾರ ಆಲ್ಮೋಸ್ಟ್ ಯಾರೂ ಚಪ್ಪರ ಎಲ್ಲ ಹಾಕಲ್ಲ. ನಿಮ್ಮ ಕಡೆ ಯಾರಾದರೂ ಚಪ್ಪರ ಹಾಕ್ತೀರಾ ಇಲ್ವಾ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಮದುವೆಗೂ ಬನ್ನಿ. ಮದುವೆ ನಡೀತಾ ಇರೋದು ಅರಸೀಕೆರೆ ಹತ್ರ. ಅರಸೀಕೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ಟೆ. ನನಗೂ ಎಕ್ಸಾಕ್ಟಾಗಿ ಚೌಟ್ರಿ ಹೆಸರು ಗೊತ್ತಿಲ್ಲ, ಬಟ್ ಮದುವೆ ಆಗ್ತಿರೋದು ಅರಸೀಕೆರೆ ಹತ್ರನೇ. ಹಾಗೆ ಹುಡುಗ ಹುಡುಗಿ ಹೆಸರು, ಹುಡುಗನ ಹೆಸರು ಉಮೇಶ್, ಹುಡುಗಿ ಹೆಸರು ಚೈತ್ರ.
ಇಬ್ಬರಿಗೂ ವಿಶ್ ಮಾಡಿ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹರಿಸಿ ಎಲ್ಲರೂ ಕೂಡ ಮದುವೆಗೂ ಬನ್ನಿ. ಯಾರ್ಯಾರಿಗೆಲ್ಲ ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ಸ್ ಮಾಡಿಸ್ಕೋಬೇಕು ಅಂತ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾಕೆಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ. ಎಷ್ಟೊಂದು ಜನ ಹಿಂದೆ ಮದುವೆ ಆಗಿರೋರಿಗೆಲ್ಲ ಇದೆಲ್ಲ ನಡೆದಿರಲ್ಲ. ಈಗಿನ ಟ್ರೆಂಡ್ ಅವರು ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾಗ ನಮಗೂ ಕೂಡ ಒಂದು ಆಸೆ ಅನ್ನೋದಾಗುತ್ತೆ ನಾವು ಮಾಡಿಸ್ಕೋಬೇಕು ಅಂತ. ಬಟ್ ಅದು ಆಗಿರಲ್ಲ. ಇನ್ನು ಮುಂದಕ್ಕೂ ಕೂಡ ಆಗಲ್ಲ. ಯಾಕೆಂದರೆ ನಮ್ದು ಆಗೋಗ್ಬಿಟ್ಟಿರುತ್ತೆ. ನಾನು ಅವ್ರು ಮಾಡಿಸ್ಕೊತಿದ್ದಾಗ ನಾನು ಲೋಕಿಗೆ ಹೇಳ್ತಾನೆ ಇದ್ದೆ, ನಾವು ಮತ್ತೆ ಮಾಡಿಸ್ಕೋಬೇಕು ಅನ್ನೋ ಥರ ಅನಿಸ್ತಾಯಿದೆ. ಇಲ್ಲಿ ನೋಡಿ ವೆಡ್ಡಿಂಗ್ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಸೊ ಇದೆಲ್ಲ ನಾವು ಮಾಡಿಸ್ಕೊಂಡಿರಲಿಲ್ಲ ಅಂಥೇಳಿ ಲೋಕಿ ಆ್ಯಕ್ಚುಲಿ ರೇಗಿಸ್ತಾ ಇದ್ದ. ನೀನು ಇನ್ನೊಂದು ಸತಿ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ. ಲೋಕಿ ಮಾತ್ರ ಒಂದು ಸತಿ ಮಾಡ್ಕೊಂಡಿರೋದೆ ಇನ್ನೂ ಸರಿ ಹೋಗಿಲ್ಲ, ಇನ್ನೊಂದು ಸತಿ ಬೇರೆ ಬೇಕಾ ಅಂತ. ಇನ್ನು ನಾನು ಲೋಕಿನೂ ಹೋದ್ವಿ. ಪಾಪ ಅಳ್ತಿದ್ದ, ಹಂಗಾಗಿ ಲೋಕಿ ಎತ್ಕೊಂಡ ಕೆಳಗಡೆ ಇಳಿಸಿದ್ರು ಅವ್ನು ಇರ್ತಿರ್ಲಿಲ್ಲ. ಇನ್ನು ಮೊದಲನೇಗೆ ಫಸ್ಟು ಅರಿಶಿನ ಕುಂಕುಮ 2 ಇಟ್ಟು ಸ್ವಲ್ಪ ಅಕ್ಷತೆ ಇತ್ತು, ಅಕ್ಷತೆನೂ ಕೂಡ ಇಟ್ಟು ಇನ್ನು ಅರಿಶಿನ ಸಿಕ್ಕಿದ್ದೆ ಚಾನ್ಸು ಅಂತ ನಾನು ಕೂಡ ತುಂಬ ಚೆನ್ನಾಗಿ ಬಳ್ದೆ. ಲೋಕಿ ಋತ್ವಿಕ್ ಅಳ್ತಿದ್ನಲ್ಲ, ಹಾಗಾಗಿ ಅವನ್ನ ಫಸ್ಟ್ ನೀನೊಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೋಗು, ಆಮೇಲೆ ನಾನೇ ಇಟ್ಕೋತೀನಿ ಅಂದೆ. ಋತ್ವಿಕ್ ಇತ್ತೀಚೆಗೆ ಯಾರ ಜೊತೆನೂ ಕೂಡ ಇರಲ್ಲ, ಸ್ವಲ್ಪ ಹೇಳ್ತಾ ಇರ್ತಾನೆ. ಯಾರಾದರೂ ಇರಬೇಕು, ಇಲ್ಲ ಎತ್ಕೋಬೇಕು, ಇಲ್ಲಾಂದರೆ ಅಮ್ಮ ಇರಬೇಕಷ್ಟೇ. ಅಮ್ಮ ಇರಲಿಲ್ಲ ಅಲ್ಲಿ ಕೂತಿದ್ರಲ್ಲ ಅಂಥೇಳಿ ಅವನಂತೂ ತುಂಬಾ ಅಳ್ತಾ ಇದ್ದ. ಅದಕ್ಕೆ ಲೋಕಿ ಒಂದು ಸ್ವಲ್ಪ ಅರಿಶಿನ ಹಚ್ಬಿಟ್ಟು ಹೋದ. ಇನ್ನು ಮದುವೆಗೆ ಸ್ಯಾರೀಸ್ ಎಲ್ಲ ಇನ್ನೂ ಶಾಪಿಂಗ್ ಮಾಡಿಲ್ಲ ನಾನು. ಸೊ ನಾನೇನು ಮಾಡೋಲ್ಲ, ಯಾಕೆಂದರೆ ಗೃಹ ಪ್ರವೇಶಕ್ಕೂ ಮಾಡಬೇಕು ಮತ್ತು ಇದಕ್ಕೂ ಅಂದರೆ 2 ಖರ್ಚಾಗುತ್ತಲ್ಲ, ಹಾಗಾಗಿ ಬೇಡ ಅಂಥೇಳಿ ಏನೂ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಗೃಹ ಪ್ರವೇಶಕ್ಕೆ ಯಾವ ಸ್ಯಾರಿ ತೊಗೊತೀನಿ, ಏನು ತೊಗೋತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಇವತ್ತು ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಲಿಲ್ಲ. ನೋಡೋಣ, ನಾಳೆ ಆ್ಯಕ್ಚುಲಿ ಧನಲಕ್ಷ್ಮಿ ಸಿಲ್ಕ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಾಸನಲ್ಲಿ ಇನ್ನೊಂದು ಹೊಸ ಶೋರೂಮ್ ಓಪನ್ ಆಗಿದೆಯಂತೆ. ಅದನ್ನು ಕೂಡ ನನ್ನ ತಂಗಿ ಹೇಳಿದ್ದಾಳೆ. ಈಗ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳಲ್ಲ ಅವಳು, ಅಡ್ರೆಸ್ ಕೊಡ್ತೀನಿ ಅಕ್ಕ, ಅಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಅಂತ. ಅವಳು ಕೂಡ ಮದುವೆಗೆ ಬಟ್ಟೆ ಅಲ್ಲೇ ತೊಗೊಂಡಿದ್ದಾಳಂತೆ. ನೋಡೋಣ, ಅವಳು ಸ್ಯಾರಿನೂ ನೋಡಿದ್ದೀನಿ, ಚೆನ್ನಾಗಿತ್ತು. ಇವಾಗ ಏನಿದ್ರು ನಾನು ಹೋಗಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು. ಇನ್ನೂ ರಿತಿಕ್ಷನ್ಗೂ ನಾನು ಬಟ್ಟೆ ತೊಗೊಂಡಿಲ್ಲ, ಋತ್ವಿಕ್ಗೂ ಬಟ್ಟೆ ತೊಗೊಂಡಿಲ್ಲ, ಹಾಗೆ ಲೋಕಿಗೂ ಕೂಡ ನಾನು ಬಟ್ಟೆ ಏನು ತೊಗೊಂಡಿಲ್ಲ. ನೋಡಬೇಕು ಯಾವ ಥರ ಸೆಲೆಕ್ಷನ್ ಮಾಡಬೇಕು ಏನು ಅಂತ. ನಮ್ಮ ಬಜೆಟು ಒಂದು 7,000 to 8,000 ರೂಪಾಯಿ ಒಳಗಡೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಷ್ಟಕ್ಕೆ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಈಗ ಮದುವೆ ಹುಡುಗನ ತಂಗಿ ತೊಗೊಂಡಿರೋ ಸ್ಯಾರಿ ಪ್ರೈಸ್ ಬಂದು 15,000 ರೂಪಾಯಿದಂತೆ. ಇನ್ನು ನಮಗೆ ನಾನು ಅದರಲ್ಲಿ ಅರ್ಧದ್ದು ಹುಡುಕ್ತಾ ಇದ್ದೀನಿ. 1,000 ಜಾಸ್ತಿ ಆಗ್ಬೋದು, ಕಡಿಮೆ ಅಂತೂ ಆಗೋಕ್ಕಾಗಲ್ಲ. ಯಾಕೆಂದರೆ ಬಟ್ಟೆ ಅಂಗಡಿಗೆ ಹೋದರೆ 1,000 ಕಡಿಮೆ ಆಗುತ್ತೆ, 500 ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. 100 ರೂಪಾಯಿ ಜಾಸ್ತಿ ಆಗುತ್ತೆ, 200 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಆಗೋದೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಈಗ ಎಲ್ಲ ಈಗಷ್ಟೇ ಹಳದಿ ಎಲ್ಲ ಮುಗಿಸ್ಕೊಂಡು ಏನು ಟ್ರೆಂಡಿಂಗಲ್ಲಿದ್ದಾರೆ ನೋಡಿ ಗೈಸ್. ಈಗ ಈಗಷ್ಟೇ ಎಲ್ಲರೂ ಊಟ ಮಾಡಿ ಕೂತಿದ್ದೀವಿ. ನನ್ನ ಮಗನ ಆಟ ಆಡಿಸ್ಕೊಂಡು. ಸೊ ನನ್ನ ಮಗನ ಮಾತು ಕೇಳಿ ಗೈಸ್, ಹೆಂಗೆ ಮಾತಾಡ್ತಾನೆ ಅಂತ. ಹೆಂಗಪ್ಪ ಕಾವ್ಯ ಅಪ್ಪ ಏನಂತು ಗಾಡ್ಜಿ ಗೈಸ್. ಅವ್ನು ಹೇಳ್ತಾರದು ಆ್ಯಕ್ಚುಲಿ ಕತ್ತೆ ಅಂದರೆ ಗಾಡಿ. ಏನಪ್ಪ ಅಯ್ಯ ಹಂಗಂತಾರೇನೋ. ಇನ್ನೇನು ಹುಡುಗ ಹುಡುಗಿ ಫ್ರೆಶ್ ಅಪ್ ಆಗಿ ಬಂದರೆ ಮನೆಗೂ ಕೂಡ ಹೊರಡಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಊಟ ಮುಗಿಸಿ ಇನ್ನೇನು ಹೊರಡಬೇಕು. ಇಲ್ಲಿ ನೋಡಿ ಹುಡುಗಿ ಹತ್ರ ಏನೇನು ಮಾತಾಡ್ಕೊಂಡು ನಿಂತಿದ್ದಾಳೆ ಕಾವ್ಯ. ಆ್ಯಕ್ಚುಲಿ ನೋಡಿದ್ರಲ್ಲ ಯಾವ ರೀತಿ ಆಯಿತು ಅಂತ ಹೇಳಿ, ಎಷ್ಟೊತ್ತಾಯಿತು ಅಂತ ಹೇಳಿ. ರಮ್ಯಾ ಆ್ಯಕ್ಚುಲಿ ಅವಳಿಗೂ ಕೂಡ ತುಂಬ ಎಂಜಾಯ್ ಮಾಡಬೇಕು ಇದರಲ್ಲಿ ಅನ್ನೋ ಖುಷಿ ಇತ್ತು. ಬಟ್ ಆಗಲಿಲ್ಲ. ಯಾಕಂದರೆ ಅವಳು ಕೂಡ ಇವಾಗ ಕನ್ಸೀವ್ ಆಗಿರೋದ್ರಿಂದ ಅವಳು ಟಯರ್ಡಲ್ಲೇ ಇದ್ಲು. ಹಾಗಾಗಿ ಅವಳಿಗೂ ಕೂಡ ಏನು ಮಾಡೋಕ್ಕಾಗಿಲ್ಲ. ಒಂದೇ ಸಲ ಹಾಕಿ
ಇಬ್ರು ಒಟ್ಟಿಗೆ ಹಾಕಿ ಸಾಕಿರಿ ತುಂಬ್ಕೊಳ್ಳಿ. ಇನ್ನು ಹುಡುಗ ಹುಡುಗಿಗೆಲ್ಲ ಆ ಥರ ಮತ್ತೆ ಕೂರಿಸಿ ನೀರೆಲ್ಲ ಹಾಕಿ ಅವರು ಇನ್ನೊಂದು ಸಲ ಎಲ್ಲ ಬೇರೆ ಬೇರೆ ಥರ ಫೋಟೋಶೂಟ್ ಎಲ್ಲ ಮಾಡಿ ಕೊನೆಯದಾಗಿ ನಮ್ಮನ್ನು ಮತ್ತೆ ಎಲ್ಲ ಆದಮೇಲೆ ಜರಡಿಲಿ ನೀರು ಹಾಕಕ್ಕೆ ಕರೆದ್ರು. ಹಾಕೋಣ ಅಂಥೇಳಿ ಹೊರಟ್ವಿ. ಅದು ಈ ಥರ ಜರಡಿ ಇಟ್ಕೊಂಡು ನೀರು ಹಾಕಿ ಈ ಫೋಟೋಶೂಟ್ ಲಾಸ್ಟ್ದು. ಈಗ ಟೈಮ್ ಬಂದು 11 ಗಂಟೆ ಆಗಿತ್ತು. ಬಟ್ ಆದರೂ ಮಾಡ್ತಾನೆ ಇದ್ದಾರೆ. ಇನ್ನು ಆ ಶಾಸ್ತ್ರ ಈ ಶಾಸ್ತ್ರ ಅಂಥೇಳಿ ಲೇಟಾಗಿದೆ ಅಂಥೇಳಿ ನಾವು ಹೊರಡಬೇಕಿತ್ತು. ಪಾಪುಗೆ ತುಂಬ ಹೊತ್ತಿದ್ರೆ ಅವನು ಅಳ್ತಾನೆ ಅಂಥೇಳಿ ಇನ್ನು ಇದು ಒಂದು ಮಾಡೋಣ ಅಂಥೇಳಿ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ನಾವು ಹೊರಟ್ವಿ. ಇನ್ನು ಬಿಂದಿಗೆಲಿ ನೀರು ಹಾಕಕ್ಕೆ ಹೇಳಿದ್ರು ನನಗೆ. ವೆಯ್ಟ್ ಇರುತ್ತೆ ಅಂಥೇಳಿ ಬಿದ್ದಾಗಿಂದ ನನಗೆ ಜಾಸ್ತಿ ವೆಯ್ಟ್ ಎತ್ತಕ್ಕಾಗಲ್ಲ. ಹಂಗಾಗಿ ತಿರ್ಗಾ ನಾನು ನಮ್ಮ ಲೋಕಿಯವರ ಅಕ್ಕನ್ನೇ ಕರೆದೆ ನಾನು. ಅಕ್ಕ ನೀವು ಬನ್ನಿ ನನಗಾಗಲ್ಲ ಅಂಥೇಳಿ. ವೆಯ್ಟ್ ಎತ್ತಿದ್ರೆ ಮತ್ತೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್ ನನಗೆ. ಇಲ್ಲ ಅಂದರೆ ಚೆನ್ನಾಗೇ ಇರ್ತೀನಿ. ಮತ್ತೆ ನೋವಾದರೆ ಈಗ ಗೃಹ ಪ್ರವೇಶದಲ್ಲಿ ಇದೆಲ್ಲ ರಿಸ್ಕ್ ಬೇಕಾ? ಮತ್ತೇನಾದರೂ ನೋವಾದರೆ ನನಗೆ ಎಫೆಕ್ಟ್ ಆಗೋದು ಅಂಥೇಳಿ ಬೇಡ ಅಂಥೇಳಿ ನಾನು ಅಕ್ಕಂಗೆ ಕೊಟ್ಟೆ. ಅಕ್ಕ ನೀವೇ ಹಾಕಿ ನಾನೇ ಇಟ್ಕೋತೀನಿ ಅಂತ. ಸರಿ ಆಯಿತು ಅಂತ ಅಕ್ಕನೂ ಕೂಡ ಹೋದರು. ಇನ್ನು ಇದೇನೋ ಒಂಥರ ಈ ಮೂಮೆಂಟ್ಸ್ ಎಲ್ಲ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದೇನಿದ್ರು ಡೇ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಫೋಟೋಶೂಟ್ ಮಾಡಿಸೋರಿದ್ರೆ, ಅದರಲ್ಲೂ ಹಳ್ದಿ ಫೋಟೋಶೂಟ್ಸ್ ಯಾರಾದರೂ ಮಾಡೋರಿದ್ದರೆ ದಯವಿಟ್ಟು ಡೇ ಅಲ್ಲಿ ಮಾಡ್ಕೊಳ್ಳಿ. ಅಂದರೆ 1-2 ಗಂಟೆಯಿಂದ 6 ಗಂಟೆವರೆಗೂ ತುಂಬ ಚೆನ್ನಾಗಿ ಫೋಟೋಸ್ ಬೀಳುತ್ತೆ. ಈಗ ಈ ಥರ ನೈಟಲ್ಲಿ ಮಾಡೋದ್ರಿಂದ ನಿಮ್ಮ ಫೋಟೋಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬೀಳಲ್ಲ, ಬ್ಲರ್ ಆಗಿಬಿಡುತ್ತೆ. ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು ಡೇ ಅಲ್ಲೇ ಮಾಡಿಕೊಂಡ್ರೆ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಇವರು ಬಂದು ನಮ್ಮ ಮನೆ ಹತ್ರನೇ ಇರೋರು. ಹಾಗೆ ಇನ್ನೊಂದೇನು ಅಂದರೆ ಲೋಕಿ ಮತ್ತು ಅಲ್ಲಿರೋ ಹುಡುಗರೆಲ್ಲ ಇದ್ರಲ್ಲ ನಮ್ಮ ಕಡೆಯವರೇ, ಅವರು ಅರಿಶಿನ ಹಾಕಬೇಕಾಗಿತ್ತು. ಬಟ್ ಹಾಕೋಕ್ಕಾಗಲಿಲ್ಲ, ಲೇಟ್ ಆಗಿದೆ ಅಂಥೇಳಿ ಬೇಡ ಇದಕ್ಕೆ 5 ಜನ ಮುತ್ತೈದೆಯರಲ್ಲೇ ಹಾಕ್ಬಿಟ್ಟು ಎದ್ದೇಳಿ ಅಂತ ಹೇಳಿದ್ರು. ಇನ್ನು ಈಗ ನಾನು ಕೂಡ ಒಂದು ಸ್ವಲ್ಪ ಹಾಕಿ ನೀರು ಅಂತ ಹೇಳಿದ್ರಲ್ಲ, ಹಂಗಾಗಿ ತಿರ್ಗಾ ರಿಟರ್ನ್ ಎಕ್ಸ್ಚೇಂಜ್ ಕೊಟ್ಟೆ. ಅಕ್ಕನ ಹತ್ರ ನಾನು ಕೊಟ್ಟು ನಾನು ನೀರು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ನೀರು ಹಾಕಬೇಕಾದ್ರೆ ನಂದು ವಿಡಿಯೋ ಫುಲ್ಲು ಕವರ್ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಮ್ಮನ ಕೈಲಿ ಕೊಟ್ಟಿದ್ದೆ. ಒಂದೊಂದು ಸಲ ಅಮ್ಮಂಗೆ ಗೊತ್ತಾಗಲ್ಲ. ಸೊ ನಾನು ಏನಾದರೂ ಹಿಂಗೆ ಇಟ್ಕೊ ಅಂದರೆ ಹಾಗೆ ಇಟ್ಕೊತಿದ್ರು ಅಷ್ಟೇ. ಹಾಗಾಗಿ ಅವ್ರು ಇಟ್ಕೊಂಡಿದ್ದಾರೆ. ನೋಡಿದ್ರಲ್ಲ ಗೈಸ್ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ನಡೀತು ಅಂತ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.